ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಪ್ರೀತಿಯ ಶಿವಶರಣರಿಗೆ ವಚನಗಳು ವಿತ್ ಮಗಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಒಬ್ಬ ವ್ಯಕ್ತಿಗೆ ಶಿವದೀಕ್ಷೆಯನ್ನು ಕೊಟ್ಟರೆ ಸಾಕೆ ಅವನು ತಕ್ಷಣ ಒಳ್ಳೆಯ ಭಕ್ತನಾಗಿ ಬಿಡ್ತಾನೆಯೇ? ಬಸವಣ್ಣನವರು ಈ ಪ್ರಶ್ನೆಗೆ ಅತ್ಯಂತ ಕಠಿಣವಾದ ಆದರೆ ಸತ್ಯವಾದ ಉತ್ತರವನ್ನು ನೀಡ್ತಾರೆ ನೋಡಿ. ಸಗಣಿಯ ಬೆಂಕಿಯನ್ನು ಸಂಪಿಗೆ ಹೂಗಳಿಂದ ಪೂಜಿಸಿದರೂ ಅದರ ದುರ್ವಾಸನೆ ಹೋಗುವುದಿಲ್ಲ. ಮಣ್ಣಿನ ಗೊಂಬೆಯನ್ನು ಎಷ್ಟೇ ತೊಳೆದರೂ ಅದು ಮತ್ತೆ ಕೆಸರಾಗುತ್ತೆ. ಹಾಗೆ ಮನುಷ್ಯನ ನಿಜವಾದ ಬದಲಾವಣೆ ಹೇಗೆ ಸಾಧ್ಯ? ಈ ವಚನದಲ್ಲಿ ಬಸವಣ್ಣನವರು ಹೇಳಿರುವ ಆಳವಾದ ಸಂದೇಶವನ್ನ ಇಂದು ನೋಡೋಣ ಸ್ನೇಹಿತರೆ. ಇಂದಿನ ವಚನ ಹೀಗಿದೆ ನೋಡಿ. ಸಗಣಿಯ ಬೆನಕಂಗೆ ಸಂಪಿಗೆ ಎರಳಲ್ಲಿ ಪೂಜಿಸಿದಡೆ ರಂಜನೆಯಹುದಲ್ಲದೆ ಅದರ ಗಂಜಳ ಬಿಡದಣ್ಣ. ಮಣ್ಣ ಪುತ್ತಳಿಯ ಮಾಡದೆ ಜಲದಲ್ಲಿ ತೊಳೆದಡೆ ನಿಚ್ಚ ಕೆಸರಹುದಲ್ಲದೆ ಅದರಚ್ಚಿಗ ಬಿಡದಣ್ಣ. ಲೋಕದ ಮಾನವಂಗೆ ಶಿವದೀಕ್ಷೆಯ ಕೊಟ್ಟಡೆ ಕೆಟ್ಟವನೇಕೆ ಸದ್ಭಕ್ತನಹನು ಕೂಡಲ ಸಂಗಮ ದೇವ. ನೋಡಿ, ಎಷ್ಟು ಅರ್ಥಪೂರ್ಣವಾಗಿದೆ ಈ ವಚನ. ಈ ವಚನ ಕೇವಲ ಧಾರ್ಮಿಕ ಆಚರಣೆಗಳ ಬಗ್ಗೆ ಅಲ್ಲ, ಇದು ಮಾನವನ ಆಂತರಿಕ ಪರಿವರ್ತನೆಯ ಬಗ್ಗೆ ಕೂಡ ಇದು ಮಾತಾಡುತ್ತೆ. ಇಲ್ಲಿ ಬಸವಣ್ಣನವರು ಮೊದಲಿಗೆ ಸಗಣಿಯ ಬೆಂಕಿಯ ಉದಾಹರಣೆಯನ್ನ ಕೊಡ್ತಾರೆ. ಸಗಣಿ ಎಂದರೆ ಗೋಮಯ. ಅದರ ಬೆಂಕಿಗೆ ತನ್ನದೇ ಆದ ವಾಸನೆ ಇರುತ್ತೆ. ಆ ಬೆಂಕಿಯನ್ನ ಸಂಪಿಗೆ ಹೂಗಳಿಂದ ಪೂಜಿಸಿದರೂ ಅದರ ಸುತ್ತ ಸುಗಂಧ ಹರಡಿದರೂ ಅದು ಮೂಲ ಸ್ವಭಾವ ಬದಲಾಗೋದಿಲ್ಲ ನೋಡಿ. ಇದರ ಮೂಲಕ ಬಸವಣ್ಣನವರು ಒಂದು ಮಹತ್ವವಾದ ಸತ್ಯವನ್ನು ಹೇಳ್ತಾರೆ ನೋಡಿ. ಹೊರಗಿನಿಂದ ಅಲಂಕಾರ ಮಾಡಿದರೆ ಒಳಗಿನ ದೋಷಗಳು ಅಳಿದು ಹೋಗುವುದಿಲ್ಲ ಅಂತ. ಇಂದಿನ ಸಮಾಜದಲ್ಲಿಯೂ ಕೂಡ ನಾವು ಇದನ್ನೇ ನೋಡ್ತಿರ್ತೀವಿ ನೋಡಿ. ಕೇವಲ ಧಾರ್ಮಿಕ ವೇಷ ಧರಿಸ್ತಾರೆ, ಕೆಲವರು ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡ್ತಾರೆ, ಕೆಲವರು ತಮ್ಮ ಭಕ್ತಿಯನ್ನ ಪ್ರದರ್ಶಿಸ್ತಾರೆ. ಆದರೆ ಮನಸ್ಸಿನೊಳಗೆ ಅಹಂಕಾರ, ದ್ವೇಷ, ಸುಳ್ಳು, ಲೋಭ ಇವು ಇರ್ತವೆ. ಆಗ ಆಚರಣೆಗಳಿಗೆ ಅರ್ಥ ಏನು? ಭಕ್ತಿ ಎಂಬುದು ಪ್ರದರ್ಶನವಲ್ಲ. ಭಕ್ತಿ ಎಂದರೆ ಒಳಗಿನ ಶುದ್ಧತೆ. ಮಣ್ಣಿನ ಗೊಂಬೆಯ ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಬಸವಣ್ಣನವರು ಹೇಳ್ತಾರೆ, ಮಣ್ಣಿನ ಗೊಂಬೆಯ ಉದಾಹರಣೆ ಹೇಗೆ ಅಂದರೆ, ಮಣ್ಣಿನಿಂದ ಮಾಡಿದ ಗೊಂಬೆಯನ್ನು ನೀರಲ್ಲಿ ತೊಳೆದರೆ ಏನಾಗುತ್ತೆ? ಅದು ಸ್ವಚ್ಛವಾಗುವುದಿಲ್ಲ, ಬದಲಾಗಿ ಮತ್ತೆ ಅದು ಕೆಸರಾಗ್ತಾನೇ ಇರುತ್ತೆ. ಉದಾಹರಣೆಗೆ ಮಾನವನ ಮನಸ್ಸಿಗೆ ಅನ್ವಯಿಸುತ್ತೆ ನೋಡಿ. ಇಲ್ಲಿ ಮನಸ್ಸಿನಲ್ಲಿ ಕೆಟ್ಟ ಚಿಂತನೆಗಳಿದ್ದರೆ ಹೊರಗಿನಿಂದ ಎಷ್ಟೇ ಶುದ್ಧತೆಯ ಆಚರಣೆ ಮಾಡಿದರೂ ಕೂಡ ಪ್ರಯೋಜನವಿಲ್ಲ ಅಂತ ನೋಡಿ. ಎಷ್ಟು ಅದ್ಭುತವಾದ ಹೋಲಿಕೆಯನ್ನ ಇಲ್ಲಿ ಕೊಡ್ತಾರೆ. ಯಾಕಂದ್ರೆ ಇಲ್ಲಿ ಸಮಸ್ಯೆ ಹೊರಗಿನದಲ್ಲ, ಸಮಸ್ಯೆ ನಮ್ಮೊಳಗೆ ಇದೆ ನೋಡಿ. ಆದ್ರಿಂದ ಬಸವಣ್ಣನವರು ಆತ್ಮ ಪರಿಶೀಲನೆಗೆ ಒತ್ತು ಕೊಡ್ತಾರೆ. ಪ್ರತಿದಿನ ನಾವು ನಮ್ಮನ್ನ ಕೇಳ್ಕೊಳ್ಬೇಕು. ನನ್ನಲ್ಲಿ ಅಹಂಕಾರ ಇದೆಯಾ? ನನ್ನಲ್ಲಿ ದ್ವೇಷ ಇದೆಯಾ? ನಾನು ಯಾರಿಗಾದ್ರೂ ನೋವು ಕೊಡ್ತಿದ್ದೀನಾ? ಈ ಪ್ರಶ್ನೆಗಳಿಗೆ ನಿಜವಾದ ಒಂದು ಭಕ್ತಿಯ ಆರಂಭ ಆಗುತ್ತೆ ನೋಡಿ. ಶಿವ ದೀಕ್ಷೆಯ ನಿಜವಾದ ಅರ್ಥ ಏನು? ಇಲ್ಲಿ ಬಸವಣ್ಣನವರು ಶಿವ ದೀಕ್ಷೆಯನ್ನು ವಿರೋಧಿಸುತ್ತಿಲ್ಲ, ದೀಕ್ಷೆಯ ಮಹತ್ವವನ್ನು ಕಡಿಮೆ ಮಾಡ್ತಿಲ್ಲ. ಆದರೆ ದೀಕ್ಷೆ ಮಾತ್ರ ಸಾಕಾಗೋದಿಲ್ಲ ನೋಡಿ. ದೀಕ್ಷೆ ಒಂದು ಆರಂಭ, ಅದು ಅಂತ್ಯ ಅಲ್ಲ. ಶಿವದೀಕ್ಷೆ ಪಡೆದ ನಂತರ ಜೀವನದಲ್ಲಿ ಬದಲಾವಣೆಯನ್ನು ಬರಬೇಕು. ಮಾತಿನಲ್ಲಿ ಬದಲಾವಣೆ ಬರಬೇಕು, ನಡತೆಯಲ್ಲಿ ಬದಲಾವಣೆ ಬರಬೇಕು, ಮನಸ್ಸಿನಲ್ಲೂ ಕೂಡ ಬದಲಾವಣೆ ಬರಬೇಕು. ಇವುಗಳಿಲ್ಲದಿದ್ದರೆ ದೀಕ್ಷೆಯ ಒಂದು ಉದ್ದೇಶವೇ ಕಳೆದು ಹೋಗುತ್ತೆ ನೋಡಿ. ಹಾಗಾಗಿ ಬಸವಣ್ಣನವರು ನಿಜವಾದ ಭಕ್ತನ ಲಕ್ಷಣವನ್ನ ತಿಳಿಸ್ತಾರೆ. ನಿಜವಾದ ಭಕ್ತನು ವಿನಯಶೀಲನಾಗಿರ್ತಾನೆ, ದಯಾಳುವಾಗಿರ್ತಾನೆ, ಸತ್ಯವಂತನಾಗಿರ್ತಾನೆ, ಪರೋಪಕಾರಿಯಾಗಿರ್ತಾನೆ. ಇಂದಿನ ಸಮಾಜಕ್ಕೆ ಈ ಒಂದು ವಚನ ಏನ್ ಸಂದೇಶ ಕೊಡುತ್ತೆ ಅನ್ನೋದಾದ್ರೆ, ಈ ವಚನ ಇಂದಿನ ಕಾಲದಲ್ಲಿ ಇನ್ನೂ ಹೆಚ್ಚು ಪ್ರಸ್ತುತವಾಗಿದೆ ನೋಡಿ. ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಧರ್ಮವನ್ನ ಪ್ರದರ್ಶಿಸ್ತೀವಿ, ಆದ್ರೆ ಜೀವನದಲ್ಲಿ ಅದನ್ನ ಅನುಸರಿಸುತ್ತೇವೆಯೇ? ಇದು ಬಸವಣ್ಣನವರ ಪ್ರಶ್ನೆ. ದೇವಾಲಯಕ್ಕೆ ಹೋಗುವುದು ಒಳ್ಳೆಯದು, ಪೂಜೆ ಮಾಡುವುದು ಒಳ್ಳೆಯದು, ವ್ರತ ಮಾಡುವುದು ಒಳ್ಳೆಯದು, ಆದರೆ ಅದರ ಜೊತೆಗೆ ಒಳ್ಳೆಯ ನಡತೆ ಇರಬೇಕು. ಇಲ್ಲದಿದ್ದರೆ ಭಕ್ತಿ ಅಪೂರ್ಣವಾಗುತ್ತೆ. ಮಾನವೀಯತೆ ಇಲ್ಲದ ಭಕ್ತಿ ನಿಜವಾದ ಭಕ್ತಿ ಅಲ್ಲ. ದಯೆ ಇಲ್ಲದ ಭಕ್ತಿ ನಿಜವಾದ ಭಕ್ತಿ ಅಲ್ಲ. ಸತ್ಯ ಇಲ್ಲದ ಭಕ್ತಿ ನಿಜವಾದ ಭಕ್ತಿ ಅಲ್ಲ ಅಂತ ಹೇಳ್ತಾರೆ. ಈ ವಚನದ ಮೂಲಕ ಬಸವಣ್ಣನವರು ನಮಗೆ ಒಂದು ಅಮೂಲ್ಯವಾದ ಸಂದೇಶವನ್ನ ನೀಡ್ತಾರೆ ನೋಡಿ. ಹೊರಗಿನ ಆಚರಣೆಗಳಿಗಿಂತ ಒಳಗಿನ ಪರಿವರ್ತನೆಯ ಮುಖ್ಯ. ಭಕ್ತಿಯ ಆಳತೆ ನಮ್ಮ ವೇಷದಿಂದಲ್ಲ, ನಮ್ಮ ನಡತೆಯಿಂದ, ನಮ್ಮ ಮಾತಿನಿಂದ, ನಮ್ಮ ಗುಣಗಳಿಂದ, ನಮ್ಮ ಸೇವಾಭಾವದಿಂದ. ಆದ್ರಿಂದ ನಾವು ಪ್ರತಿದಿನ ನಮ್ಮನ್ನ ನಾವು ತಿದ್ದಿಕೊಳ್ಬೇಕು. ಕೆಟ್ಟ ಗುಣಗಳನ್ನು ಬಿಡೋಣ, ಒಳ್ಳೆಯ ಗುಣಗಳನ್ನು ಬೆಳೆಸೋಣ. ಆಗ ಮಾತ್ರ ಶಿವದೀಕ್ಷೆಯ ನಿಜವಾದ ಫಲ ಸಿಗುತ್ತೆ. ಒಳಗಿನ ಮನಸ್ಸು ಬದಲಾಗದೆ ಹೊರಗಿನ ಫಲ ಭಕ್ತಿ ಕೊಡುವುದಿಲ್ಲ ಎಂಬ ಬಸವಣ್ಣನವರ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಚನಗಳು ಮತ್ತು ಅದರ ಭಾವಾರ್ಥದೊಂದಿಗೆ ಸಿಗುವೆ. ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು.